ನಮಸ್ಕಾರ. ಇವತ್ತು ಒಂದು ಪ್ರಜಾವಾಣಿ ನ್ಯೂಸ್ ಆರ್ಟಿಕಲ್ ಬಂದಿರತಕ್ಕಂಥ ಒಂದು ನ್ಯೂಸ್ ಆರ್ಟಿಕಲ್ ತಗೊಂಡು ಕನ್ನಡದ ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ವಾಕ್ಯ, ಒಂದು ನ್ಯೂಸ್ ಆರ್ಟಿಕಲ್ ಬಂದಿರತಕ್ಕಂಥ ಒಂದು ಪ್ಯಾರಾಗ್ರಾಫ್ನ ಬರ್ಕೊಂಡಿದ್ದೀನಿ. ಇಲ್ಲಿ ಈ ಫಸ್ಟು ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಮಾಡೋಕ್ಕಂತಂದರೆ ಆ ವಾಕ್ಯದಲ್ಲಿರ್ತಕ್ಕಂಥ ಕ್ರಿಯಾಪದವನ್ನು ನಾವು ಮೊದಲು ಗುರುತಿಸ್ಕೊಳ್ಳೋಕ್ಕಾಗುತ್ತೆ. ಕನ್ನಡದಲ್ಲಿ ಕ್ರಿಯಾಪದ ಬಂದು ಯಾವಾಗಲೂ ಕೊನೆಯದಿರುತ್ತೆ. ಇಲ್ಲಿ ಹೊರಡಿಸಿದೆ ಅಂತ ಇದೆಯಲ್ವಾ, ಇದು ಕ್ರಿಯಾಪದ ಆಗುತ್ತೆ. ಹೊರಡಿಸಿ ಅನ್ನೋದು ಕ್ರಿಯಾಪದ ಆಗುತ್ತೆ, ಇದು ವರ್ಬ್ ಆಗುತ್ತೆ. ಈ ಕ್ರಿಯಾಪದನ ಗುರ್ತು ಮಾಡ್ಕೊಂಡಾದ್ಮೇಲೆ ಈ ಕ್ರಿಯಾಪದದ ಆಧಾರದ ಮೇಲೆ ನಾವು ಹೇಳ್ಬೇಕಂದ್ರೆ ಹೊರಡಿಸಿದೆ ಅಂತ ಇದೆ ಅಂದರೆ ಕೆಲಸ ಕ್ರಿಯೆ ಮುಗಿದಿದೆ ಅಂತ ಅರ್ಥ. ಕ್ರಿಯೆ ಮುಗಿದಿದೆ ಅಂದರೆ ಜಸ್ಟ್ ಮುಗಿದಿದೆ ಅಂತ ಅರ್ಥದ್ದು, ಅಂದರೆ ಪರ್ಫೆಕ್ಟಾಗಿ ಕೆಲಸ ಮುಗಿದಿದೆ ಅಂತ ಅರ್ಥ. ಹೊರಡಿಸಿದೆ ಅಂದರೆ ಹೊರಡಿಸುತ್ತದೆ ಅಂದರೆ ಮುಂದೆ ಮಾಡುತ್ತೆ, ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಮಾಡೋದು, ಇಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡೋದು. ಹೊರಡಿಸುವುದು ಅಂದರೆ ಫ್ಯೂಚರ್ ಟೆನ್ಸ್ ಆಗುತ್ತೆ, ಹೊರಡಿಸುತ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಹೊರಡಿಸುತ್ತದೆ ಅಂದರೆ ಕಂಟಿನ್ಯೂಸ್ ಆಗುತ್ತೆ. ಇದು ಹೊರಡಿಸಿದೆ ಅಂತ ಇದೆ, ಇಲ್ಲ ಹೊರಡಿಸಿತ್ತು ಅಂತಂದರೆ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಹೊರಡಿಸಿತ್ತು ಅಂತ ಇದ್ದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಹೊರಡಿಸಿದೆ ಅಂತ ಇದೆಯಲ್ವಾ, ಇದು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ಪರ್ಫೆಕ್ಟ್ ಪ್ರೆಸೆಂಟ್ ಅಂದರೆ ಸಂಪೂರ್ಣ ವರ್ತಮಾನ ಕಾಲ ಅಂತ ಅರ್ಥ. ಸಂಪೂರ್ಣ ವರ್ತಮಾನ ಕಾಲ ಅಂತ ಅರ್ಥ. ಸಂಪೂರ್ಣ ವರ್ತಮಾನ ಕಾಲ ಅಂತ ಅರ್ಥ. ಸಂಪೂರ್ಣ ವರ್ತಮಾನ ಕಾಲ ನಾವು ಈಗ ಕನ್ನಡದ ಇಂಗ್ಲೀಷ್ಗೆ ಬರೀತಾದ್ರಿಂದ ನಾವು ಆ ಇಂಗ್ಲೀಷ್ನ ನಿಯಮ ನಮಗೆ ಗೊತ್ತಿರಬೇಕಾಗುತ್ತೆ. ಇಂಗ್ಲೀಷ್ನ ನಿಯಮ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ ನಿಯಮಾನುಸಾರ ನೀವು ಕನ್ನಡದ ಇಂಗ್ಲೀಷ್ ಮಾಡೋಕ್ಕಾಗುತ್ತೆ. ಈಗ ವರ್ಬನ್ನ ಕ್ರಿಯಾಪದವನ್ನು ನಾವು ಗುರ್ತು ಮಾಡ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂದರೆ ಈ ವರ್ಣಿಸುವಂಥ ಈ ಕ್ರಿಯೆಯನ್ನು ಯಾರು ಮಾಡಿದ್ರು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಂಡ್ರೆ, ಈ ಕ್ರಿಯೆಯನ್ನು ವರ್ಣಿಸುವಂಥ ಕ್ರಿಯೆಯನ್ನು ಯಾರು ಮಾಡಿದ್ರು ಪ್ರಶ್ನೆ ಮಾಡ್ಕೊಂಡ್ರೆ ನಮಗೆ ಕರ್ತೃ ಸಿಗ್ತಾರೆ. ಅಂದರೆ ಸಬ್ಜೆಕ್ಟ್ ಅಂದರೆ ಈ ಕ್ರಿಯೆಯನ್ನು ಯಾರು ಮಾಡಿದ್ರು ಪ್ರಶ್ನೆ ಮಾಡ್ಕೊಂಡು ನಮಗೆ ಒಬ್ಬ ಕರ್ತೃ ಸಿಗ್ತಾನೆ. ಆ ಕರ್ತೃ ಬಂದು ಇಲ್ಲಿ ವಾರ್ತಾ ಇಲಾಖೆ ಅನ್ನೋದು ಕರ್ತೃ ಆಗುತ್ತೆ. ವಾರ್ತಾ ಇಲಾಖೆ ಅನ್ನೋದು ಕರ್ತೃ ಆಗಿ ಸಬ್ಜೆಕ್ಟ್ ಆಗುತ್ತೆ. ವಾರ್ತಾ ಇಲಾಖೆ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಈ ಕರ್ತೃ ಈ ಕ್ರಿಯೆ ಮಾಡಿದರೆ ಈ ಕ್ರಿಯೆಗೆ ಏನು ಒಳಗಾಗಿದೆ ಅಂತಂದರೆ ಆದೇಶ, ಅಂದರೆ ಆದೇಶ ಹೊರಡಿಸುವಂಥ ಕ್ರಿಯೆಯನ್ನು ಕರ್ಮವನ್ನು ಮಾಡಿದ್ದಾನೆ. ಇದು ಆಬ್ಜೆಕ್ಟ್ ಆಗುತ್ತೆ. ಇದು ಸಬ್ಜೆಕ್ಟ್ ಆಯಿತು, ಇದು ವರ್ಬ್ ಆಯಿತು, ಆಬ್ಜೆಕ್ಟ್ ಆಯಿತು. ನಾವು ಕನ್ನಡದಿಂದ ಇಂಗ್ಲೀಷ್ ಮಾಡ್ಬೇಕಂದ್ರೆ ಜಸ್ಟ್ ನಾವು ಸಬ್ಜೆಕ್ಟು ಮತ್ತು ವರ್ಬ್ ಆಬ್ಜೆಕ್ಟ್ ಇಷ್ಟನ್ನು ಮಾತ್ರ ನಾವು ಟ್ರಾನ್ಸ್ಲೇಷನ್ ಗುರ್ತು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇಷ್ಟನ್ನು ಮಾತ್ರ ಗುರ್ತು ಮಾಡ್ಬೋದು. ಬೇರೆದನ್ನೆಲ್ಲ ನಮಗಿರೋದು ನಾಲೆಡ್ಜ್ ಮೇಲೆ ಅದು ಮಾಡ್ತಾ ನಮಗೆ ಯಾವ ರೀತಿ ಮಾಡೋಕೆ ಗೊತ್ತಾಗುತ್ತೆ. ನೀವು ಫಸ್ಟು ಕನ್ನಡದಿಂದ ಇಂಗ್ಲೀಷ್ ಮಾಡೋಕ್ಕಂದರೆ ಆ ವಾಕ್ಯ ಇರ್ತಕ್ಕಂಥ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಇಷ್ಟನ್ನು ಮಾತ್ರ ನಾವು ಗುರ್ತು ಮಾಡ್ಕೊಳ್ಳೋಕ್ಕಾಗುತ್ತೆ. ಇಷ್ಟು ಗುರ್ತು ಮಾಡ್ಕೊಂಡ ನಂತರ ನಮಗೆ ಪರ್ಫೆಕ್ಟ್ ಪ್ರೆಸೆನ್ಸ್ ಅಂತ ಗುರ್ತು ಮಾಡ್ಕೊಂಡ ನಂತರ ಈ ವಾಕ್ಯದ ನಿಯಮ ನಮಗೆ ಗೊತ್ತಿರಬೇಕಾಗುತ್ತೆ. ಪರ್ಫೆಕ್ಟ್ ಪ್ರೆಸೆನ್ಸ್ ನಿಯಮ ಏನಾಗುತ್ತೆ? ಪರ್ಫೆಕ್ಟ್ ಪ್ರೆಸೆನ್ಸ್ ಆಕ್ಟಿವ್ ವಾಯ್ಸ್ ಆಗುತ್ತೆ. ಇದು ಪರ್ಫೆಕ್ಟ್ ಪ್ರೆಸೆನ್ಸ್ ಆಕ್ಟಿವ್ ವಾಯ್ಸ್ನ ಇಂಗ್ಲೀಷ್ನ ನಿಯಮ ನಮಗೆ ಗೊತ್ತಿರಬೇಕಾಗುತ್ತೆ. ಕನ್ನಡ ಏನತ್ತಪ್ಪ ಅಂದರೆ ಕನ್ನಡದಲ್ಲಿ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಒಂದು ಆರ್ಡರ್ ಪ್ರಕಾರ ಇರಲ್ಲ. ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಕರ್ತೃ ಕರ್ಮ ಕ್ರಿಯೆ ಆರ್ಡರ್ ಪ್ರಕಾರ ಇರಲ್ಲ. ನೋಡಿ, ಈಗ ವಾರ್ತಾ ಇಲಾಖೆನ ಇಲ್ಲಿ ಬಳಸಿ ಸಹ ಹೇಳೋದಾಯಿತು. ವಾರ್ತಾ ಇಲಾಖೆಯನ್ನು ನಾವು ಇಲ್ಲಿ ಬಳಸಿ ಸಹ ಹೇಳೋದಾಯಿತು. ವಾರ್ತಾ ಇಲಾಖೆಯು ರಾಜ್ಯದಲ್ಲಿರುವ 600 ಏಕಪರದೆ ಚಿತ್ರಮಂದಿರಗಳಿಗೆ 2005 ಸಾಲಿನ ಆಸ್ತಿ ತೆರಿಗೆ ಪಾವತಿಯಿಂದ ವಿನಾಯಿತಿ ನೀಡಿ ಬುಧವಾರ ಆದೇಶ ಹೊರಡಿಸಿದೆ ಅಂತ ಹಿಂಗೆ ಹೇಳೋದಾಯಿತು. ಅಂದರೆ ಇದನ್ನು ನಾವು ಈ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟನ್ನು ಕನ್ನಡದಲ್ಲಿ ಹೆಂಗೆ ಬೇಕಾದ್ರೂ ಬಳಸ್ಬೋದು. ಅಂದರೆ ನಮ್ಗೆ ಗೊತ್ತಾಗುತ್ತೆ, ನಮಗೆ ಮಾತೃಭಾಷೆ ಗೊತ್ತಿರೋದ್ರಿಂದ ಇದನ್ನು ಎಲ್ಲಿ ಬೇಕಾದ್ರೂ ಬಳಸ್ಬೋದು. ಇಂಗ್ಲೀಷ್ ಹಂಗಲ್ಲ, ಒಂದು ಆರ್ಡರ್ ಪ್ರಕಾರ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಅನ್ನೋದು ಒಂದು ಕ್ರಮಬದ್ಧವಾಗಿ ಆರ್ಡರ್ ಪ್ರಕಾರನೇ ಇರಬೇಕಾಗುತ್ತೆ. ಆ ಆರ್ಡರ್ ಪ್ರಕಾರ ಬರ್ದಾಗಲೇ ಅದು ವಾಕ್ಯ ಆಗೋದು. ಇಂಗ್ಲೀಷಲ್ಲಿ ಹೆಂಗೆ ಬೇಕಾದ್ರೂ ಬರಿಬೋದು. ಇಂಗ್ಲೀಷಲ್ಲಿ ಕನ್ನಡ ಏನು ನಿಯಮ ಇರಬೇಕು, ಕ್ರಿಯಾಪದ ಮಾತ್ರ ಕೊನೆ ಬರುತ್ತೆ ಅಷ್ಟೇ. ಕ್ರಿಯಾಪದ ಮಾತ್ರ ಕೊನೆ ಬರುತ್ತೆ. ಬಟ್ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟ್ನ ಎಲ್ಲಿ ಬೇಕೋ ಬಳಸ್ಬೋದು. ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಎಲ್ಲಿ ಬೇಕೋ ನಾವು ಸೇರಿಸ್ಬೋದಾಗುತ್ತೆ. ಈಗ ನಾವು ಪರ್ಫೆಕ್ಟ್ ಪ್ರೆಸೆನ್ಸ್ ನಿಯಮ ನಮಗೆ ಗೊತ್ತಿರಬೇಕಾಗುತ್ತೆ. ಪರ್ಫೆಕ್ಟ್ ಪ್ರೆಸೆನ್ಸ್ ನಿಯಮ ಏನಪ್ಪ ಅಂದರೆ ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು ಹ್ಯಾವು, ಹ್ಯಾಸು, ವಿ3 ಆಬ್ಜೆಕ್ಟು. ಸಬ್ಜೆಕ್ಟು ಹ್ಯಾವ್, ಹ್ಯಾಸು, ವಿ3 ಆಬ್ಜೆಕ್ಟು. ಈ ಆಕ್ಟಿವ್ ವಾಯ್ಸ್ ಪ್ಯಾಸೇಜ್ ಸಂಬಂಧಪಟ್ಟಂಥ ಒಂದು ಗ್ರಾಮರ್ ಕ್ಲಾಸ್ ಒಂದೊಂದು ನಾನು ಮಾಡಿದ್ದೀನಿ. ಆ ಗ್ರಾಮರ್ ಕ್ಲಾಸ್ನ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ನೋಡ್ಕೊಂಬನ್ನಿ. ನಿಮಗೆ ಆಕ್ಟಿವ್ ಪ್ಯಾಸೇಜನ್ನು ಪರಿಪೂರ್ಣ ನಿಮ್ಗೆ ಗೊತ್ತಾಗಬೇಕು. ಮತ್ತು ಅದಿರ್ತಕ್ಕಂಥ ನಿಯಮಗಳನ್ನ ನೀವು ಬರ್ಕೋಬೇಕಾಗುತ್ತೆ. ಇಲ್ಲಿ ಸಬ್ಜೆಕ್ಟು ಹ್ಯಾವು, ಹ್ಯಾಸು, ವಿ3 ಆಬ್ಜೆಕ್ಟ್ ಅಂತ ಇದೆ. ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಬಂದವರು ವಾರ್ತಾ ಇಲಾಖೆ ಅಂತ ಇದೆ. ವಾರ್ತಾ ಇಲಾಖೆ ಇಂಗ್ಲೀಷ್ ಅಂತ ಹೇಳ್ತೀವಿ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ಅಂತ ಹೇಳ್ತೀವಿ. ಪಬ್ಲಿಕ್ ರಿಲೇಷನ್ ಅಂದರೆ ಸಾರ್ವಜನಿಕ ಸಂಪರ್ಕ ಅಂತ ಹೇಳ್ತೀವಿ. ಸಾರ್ವಜನಿಕ ಸಂಪರ್ಕ ಇಲಾಖೆ ಅಂತ ಹೇಳ್ತೀವಿ. ಸಾರ್ವಜನಿಕ ಸಂಪರ್ಕ ಇಲಾಖೆ ಅಂತ ಹೇಳ್ತೀವಲ್ವ. ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಂತ ಹೇಳ್ತೀವಲ್ಲ, ಅದನ್ನ ಜಸ್ಟ್ ಕನ್ನಡ ಸಿಂಪಲ್ ಹೇಳ್ಬೇಕು ಅಂದರೆ ಇಲ್ಲಿ ಇವರೇ ಮಾಡ್ತಾರೆ. ಸಾರ್ವಜನಿಕ ಇಷ್ಟೆಲ್ಲ ಬರೆಯಕಾಲ ಅಂತ ಹೇಳಿ ವಾರ್ತಾ ಮತ್ತು ಪ್ರಸಾರ ಖಾತೆ ಇಲಾಖೆ ಅಂತ ಎಲ್ಲ ಬರೆಯಕಾಲ ಅಂತ ಹೇಳ್ಬಿಟ್ಟು ಜಸ್ಟ್ ಏನು ಮಾಡ್ತಾರೆ, ವಾರ್ತಾ ಇಲಾಖೆ ಬರೀತಾರೆ. ಅಂದರೆ ಅವ್ರ ಸ್ಪೇಸ್ ಸಾಲನ ಕಾರಣಕ್ಕೋಸ್ಕರ ಅವರಿಗೆ ಜಸ್ಟ್ ವಾರ್ತಾ ಇಲಾಖೆ ಬರೀತಾರೆ. ನಾವು ಕನ್ನಡ ಇಂಗ್ಲೀಷ್ ಬರೀಬೇಕಂದ್ರೆ ನಮಗೆ ಗೊತ್ತಿದ್ರೆ, ನಮಗೆ ಜಿಲ್ಲಾ ವಾರ್ತಾ ಇಲಾಖೆ ನೇರವಾಗಿ ಅಂದ್ರೆ ತಪ್ಪೇನಾಗಲ್ಲ. ಬಟ್ ನಮಗೆ ಗೊತ್ತಿದ್ರೆ, ಮಾಹಿತಿ ಗೊತ್ತಿದ್ರೆ, ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರ್ಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್
ಇಲ್ಲ ಆಯಿತು, ಇದು ಸಬ್ಜೆಕ್ಟ್ ಆಯಿತು. ಇಲ್ಲಿ ಯಾವ ಮತ್ತು ಆ್ಯಸ್ ಇದೆ. ಇಲ್ಲಿ ಯಾವ ಆ್ಯಸ್ ಬಂದು ಆ್ಯಸನ್ನು ಈಶಿ ಇಟ್ ಬಂದ ಬಳಸ್ತೀವಿ. ಅಂದರೆ ಇದು ಡಿಪಾರ್ಟ್ಮೆಂಟ್ ಅನ್ನೋದು ಒಂದೇ ಇದೆ, ಅಂದರೆ ಅದು ಇಟ್ಟಿ ಬರುತ್ತೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಪಬ್ಲಿಕ್ ರಿಲೇಷನ್ ಆ್ಯಸ್ ಇಶ್ಯೂಡ್ ಹೊರಡಿಸು ಅಂದರೆ ಇಶ್ಯೂಡ್ ಅಂತ ಹೌದು. ಇಶ್ಯೂಡ್ ಆರ್ಡರ್ ಅಂತಲೂ ಹೇಳ್ಬೋದು, ಇಶ್ಯೂಡ್ ಆರ್ಡರ್ ಅಂತಲೂ ಹೇಳ್ಬೋದು. ಆದೇಶವನ್ನು ಹೊರಡಿಸಿ ಅಂತ ಹೇಳ್ಬೋದು. ಇಲ್ಲಾಂದರೆ ಒಟ್ಟಾರೆಯಾಗಿ ಆದೇಶಿಸಿದೆ ಅಂತಲೂ ಬೇಕಾದ್ರೂ ಇದು ಆದೇಶ ಹೊರಡಿಸಿ ಅನ್ನೋದನ್ನ ಆದೇಶಿಸಿದೆ ಅಂತಲೂ ಬೇಕಾದ್ರೆ ನೋಡಿ. ಈಗ ಇಲ್ಲಿ ನೋಡಿ ಆಬ್ಜೆಕ್ಟ್ ಇಲ್ಲ ಅನ್ನು ಅಂತ ಕೊಟ್ಟಿಲ್ಲ, ಇಲ್ಲಿ ಆದೇಶ ಅನ್ನೋ ಬೇಕಾದ್ರೆ ಮಾಡ್ಕೊಂಡು ಅನ್ನು ಅಂತ ಕೊಟ್ಟಿರಲ್ಲ. ಅಲ್ಲಿ ನಮಗೆ ಕನ್ನಡದ ಬರೀಬೇಕಾದ ಅನ್ನು ಸೇರಿಸಿ ಬರೀಬೇಕಾಗುತ್ತೆ. ಬೇಕಾದ್ರೆ ಇದನ್ನು ಇಶ್ಯೂಡ್ ಆರ್ಡರ್ ಅನ್ನೋದನ್ನ ಒಂದೇ ಪದದಲ್ಲಿ ಬರಿಬೋದು. ಆದೇಶವನ್ನು ಹೊರಡಿಸಿದೆ ಅನ್ನೋದನ್ನ ಒಂದೇ ಪದದಲ್ಲಿ ಬರಿಬೋದು. ಆದೇಶಿಸಲಾಗಿ ಅಂತಲೂ ಬೇಕಾದ್ರೆ ಆದೇಶ ಹೊರಡಿಸಿ ಅನ್ನೋದನ್ನ ಆದೇಶಿಸಲಾಗಿ ಅಂತ ಮಾಡ್ಕೊಂಡೆ ಅಂತಂದರೆ ಬೇಕಾದ್ರೆ ಹಿಂಗೆ ಆರ್ಡರ್ಡ್ ಅಂತಲೂ ಬೇಕಾಗೋದು. ಆ್ಯಸ್ ಆರ್ಡರ್ಡ್ ಟು ಎಕ್ಸಮ್ಟ್ ಅಂದರೆ ವಿನಾಯಿತಿ ಅಂತ. ಟು ಎಕ್ಸಮ್ಟ್ ಅಂದ್ರೆ ವಿನಾಯಿತಿ ಅಂತ ಆಗುತ್ತೆ. ವಿನಾಯಿತಿ ನೀಡಿ ಅಂತ ಟು ಎಕ್ಸಮ್ಟ್ ಫಾರ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ಆಸ್ತಿ ತೆರಿಗೆ ಅಂತ ಪಾವತಿ. ಆರ್ಡರ್ ಟು ಎಕ್ಸಮ್ ಫಾರ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೇಳ್ಬೋದು. ಇಲ್ಲಾಂದರೆ ಫಾರ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋ ಬದಲಾಗಿ ಜಸ್ಟ್ ನೀವು ಎಕ್ಸಮ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದು ಇಷ್ಟು ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ನಿಮಗೆ ಕಾಮನ್ ಸೆನ್ಸ್ ಇಲ್ಲಿ ಇರೋದು ಪಾವತಿಯಿಂದ ಅಂತ ಇರೋದಕ್ಕೆ ಬರ್ದಿದ್ದೀವಿ ಅಷ್ಟೇ. ಇಲ್ಲಿ ಪಾವತಿಯಿಂದ ಅಂತ ಬರ್ದಿದ್ದೀವಿ ಅಷ್ಟೇ. ಇಲ್ಲಿ ಬೇರೆ ಜಸ್ಟ್ ಇಷ್ಟೇ ಬೇಕು. ಎಕ್ಸಮ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇಷ್ಟೇ ಬೇಕಾದ್ರೂ ಬರಿಬೋದು. ಎಕ್ಸಮ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇಷ್ಟೇ ಬೇಕಾದ್ರೂ ಗ್ರಹಿಸಿ ಬರಿಬೋದು. ಈ ಪಾವತಿಯಿಂದ ಅಂತ ಎಲ್ಲ ಏನು ಬರೆಯೋಂಥ ಅವಶ್ಯ ಇಲ್ಲ. ಆ್ಯಸ್ ಇಟ್ ಈಸ್ ಬರಿಬೋದು. ಸ್ವಲ್ಪ ನಮಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಸಹ ಬರಿಬೋದು. ಅದನ್ನ ಸ್ವಲ್ಪ ಬದಲಾವಣೆ ಸಹ ಮಾಡಿ ಬರಿಬೋದು. ಇಷ್ಟೇ ನೋಡಿ ಎಕ್ಸಮ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತಲೂ ಬರಿಬೋದು. ಎಕ್ಸಮ್ ಫಾರ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹಿಂಗೂ ಬರಿಬೋದು. ಸರಿನಾ? ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ ದಿ ಇಯರ್ issue to order to exempt property tax for the year 2021 and 22 in single for single screen theater ಅಂದರೆ 630 single screen for 630 single screen theaters in state ಅಂತ ಬರೀಬೋದು. ಇಷ್ಟು ಇನ್ ಸ್ಟೇಟ್ ಅಂತ ಆಗುತ್ತೆ. ಈ ರೀತಿಯಾಗಿ ಭಾಷಾಂತರ ಈ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡಲಾಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಅಂಡ್ ಪಬ್ಲಿಕ್ ರಿಲೇಷನ್ ಆಸ್ ಇಶ್ಯೂಡ್ ಆರ್ಡರ್ ಟು ಎಕ್ಸಾಮ್ ಫಾರ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ ದಿ ಇಯರ್ 2021 and 22 ಫಾರ್ 630 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಅಂತ ಥಿಯೇಟರ್ಸ್ ಇನ್ ಸ್ಟೇಟ್ ಅಂತ ಬರೀಬೋದು. ಇಲ್ಲಾಂದರೆ ಬೇಕಾದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ ಇಲ್ಲಿ ಬೇಕಾದ್ರೆ ಇದು ತೆಗೆದ್ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಹಾಕಿಬೋದು. ಫಾರ್ ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ ಇದು ತೆಗೆದ್ಬೇಕಾದ್ರೆ ನೀವು ಇಲ್ಲಿ ಬೇಕಾದ್ರೆ ಹಾಕಿಬೋದು. ಬೇಕಾದ್ರೆ ಪ್ರಿಪೋಷನ್ನ ಎಲ್ಲಿ ಬೇಕಾದ್ರೂ ಹಾಕಿ ನಡೀತದೆ ನೋಡಿ. ಬೇಕಾದ್ರೆ ಫಾರ್ ದಿ ಇಯರ್ 2021-22 ಅಂತ ಹಿಂಗೆ ಬರೋ ಫಾರ್ ದಿ ಇಯರ್ ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ ಇದನ್ನು ಇಲ್ಲಿಂದ ಕೂಡಿಸಿ ಓದ್ಕೊಳ್ಳಿ. ಇಲ್ಲಿ ಫಾರ್ 630 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇನ್ ಸ್ಟೇಟ್ ಫಾರ್ ದಿ ಇಯರ್ 2021-22 ಅಂತ ಹಿಂಗೆ ಬೇಕಾದ್ರೆ ಕೂಡಿಸ್ಬೇಕಾದ್ರೆ ಇರೋದು. ಪ್ರಿಪೋಷನ್ಗಳನ್ನು ಎಲ್ಲಿ ಬೇಕಾದ್ರೂ ಬರಿಬೋದು ನೀವು. ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಇಷ್ಟು ಮಾತ್ರ ಆರ್ಡರ್ ಪ್ರಕಾರ ಇರಬೇಕು. ಪ್ರಿಪೋಷನ್ ಎಲ್ಲಿ ಬೇಕಾದ್ರೂ ಸೇರಿಸ್ಬೋದು. ನಮ್ಗೆ ಅನುಕೂಲ ಎಲ್ಲ ಆಗುತ್ತೆ ಅಲ್ಲಿ ಬೇಕಾದ್ರೂ ಸೇರಿಸ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಟ್ರಾನ್ಸ್ಲೇಷನ್ ಆಗುತ್ತೆ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ತಗೊಂಡು ಟ್ರಾನ್ಸ್ಲೇಷನ್ ಮಾಡ್ತೀನಿ. ಇಷ್ಟನ್ನು ನೋಡ್ಕೊಳ್ಳಿ. ಈಗ ಇನ್ನೊಂದು ಪ್ಯಾರಾಗ್ರಾಫ್ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ. ಈ ವಾಕ್ಯದ ಬಂದು ಕ್ರಿಯಾಪದ. ಈ ವಾಕ್ಯದ ಕ್ರಿಯಾಪದ ಬಂದು ತೆರೆದಿಲ್ಲ ಅನ್ನೋದೊಂದು ಕ್ರಿಯಾಪದ ಆಗುತ್ತೆ. ಒಂದು ಸೆಕೆಂಡು. ಇಲ್ಲಿ ತೆರೆದಿಲ್ಲ ಅನ್ನೋದು ಕ್ರಿಯಾಪದ. ತೆರೆದಿಲ್ಲ ಇದು ಅಷ್ಟೇ ಪರ್ಫೆಕ್ಟ್ ಪ್ರೆಸೆನ್ಸ್ ಬರುತ್ತೆ. ಇಲ್ಲಿ ಏನು ತೆರೆದಿಲ್ಲ ಅಂತಂದರೆ ಚಿತ್ರಮಂದಿರಗಳು ತೆರೆದಿಲ್ಲ ಅಂತ ಆಗುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಇಲ್ಲ. ಇಲ್ಲಿ ಸಬ್ಜೆಕ್ಟು ವರ್ಬ್ ಎರಡೇ ಇರೋದು. ಇರಬೇಕು. ಕನ್ನಡದ ಇಂಗ್ಲೀಷ್ ಮಾಡ್ಬೇಕಂದ್ರೆ ಸಬ್ಜೆಕ್ಟು ವರ್ಬು ಇಷ್ಟೊಂದು ಮಾತ್ರ ನಾವು ಗುಟ್ ಮಾಡೋಕ್ಕಾಗುತ್ತೆ. ಇಲ್ಲಿ
ತೆರೆದಿಲ್ಲ ಅಂತ ಇದೆ. ಇದನ್ನು ಇದು ಬರೆಯೋದಾದರೆ ಇನ್ನೊಂದು ರೂಲ್ಸ್ ಆದರೆ ಬರ್ದಿದ್ದು ಗೊತ್ತಿದೆ ನಿಮ್ಗೆ. ಅದು ಸಬ್ಜೆಕ್ಟ್ ಬಂದಿಲ್ಲಿ ಚಿತ್ರಮಂದಿರಗಳು ಅಂದರೆ ಥಿಯೇಟರ್ಸ್ ತೆರೆದಿಲ್ಲ ಅಂದರೆ ಹ್ಯಾವ್ ನಾಟ್ ಬೀನ್. ಇದನ್ನು ಈ ವಾಕ್ಯನ ಒಂದು 2-3 ರೀತಿಯಲ್ಲಿ ಬರೀಬೋದು. ಇದನ್ನ ಯಾವ ನಾಟ್ ಬೀನ್ ಓಪನ್ ನೋಡಿ. ಈಗ ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಆಕ್ಟಿವ್ ವಾಯ್ಸ್ ನಿಯಮ ಬರ್ತಿದ್ದೆ. ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ ನಿಯಮನು ಗೊತ್ತಿರುತ್ತೆ ನಿಮಗೆ. ಗೊತ್ತಿಲ್ಲ ಆಕ್ಟಿವ್ ಪ್ರೆಸೆಂಟೆನ್ಸ್ ನಿಯಮ ನೋಡ್ಕೊಂಡು ಗೊತ್ತಾಗುತ್ತೆ. ಥಿಯೇಟರ್ಸ್ ಹ್ಯಾವ್ ನಾಟ್ ಬೀನ್ ಓಪನ್ಡ್ ಅಂತಲೂ ಬರೀಬೋದು. ನಾಟ್ ಬೀನ್ ಓಪನ್ ಅಂತಲೂ ಬರೀಬೋದು. ಓಪನ್ ಅಂತ ಬರೀಬೋದು. ಓಪನ್ ಅಂತ ಹಿಂಗೆ ಬರೀಬೋದು. ಇಲ್ಲ ಅಂತಂದರೆ ಹ್ಯಾವ್ ರಿಮೈನ್ ಕ್ಲೋಸ್ ಅಂತ ಬರೀಬೋದು. ಥಿಯೇಟರ್ಸ್ ಹ್ಯಾವ್ ರಿಮೈನ್ ಕ್ಲೋಸ್ ಅಂತ ಬರೀಬೋದು. ರಿಮೈನ್ ಕ್ಲೋಸರ್ ಅಂತ ಬರೀಬೋದು. ಇಲ್ಲಾಂದರೆ ಶೆಟ್ ಅಂತ ಬರೀಬೋದು. ಬಾಗಿಲು ಮುಚ್ಚಿ ಅಂತಲೂ ಬರೀಬೋದು. ಶೆಟ್ ಅಂದರೆ ಬಾಗಿಲು ಮುಚ್ಚು ಅಂತ ಆಗುತ್ತೆ. ಬಾಗಿಲು ಮುಚ್ಚಿದ್ರೆ ಒಂದೇ ಮೀನಿಂಗ್ ಕೊಡುತ್ತೆ. ರಿಮೈನ್ ಕ್ಲೋಸರ್ ಅಂದರೆ ಬಾಗಿಲು ತೆರೆದಿಲ್ಲ ಅಂದರೆ ಎಲ್ಲ ಒಂದೇ ಮೀನಿಂಗು. ರಿಮೈನ್ ಕ್ಲೋಸ್ ಅಂದರೆ ಬಾಯಿ ತೆಗೆದಿಲ್ಲ ಅಂತ ಅರ್ಥ ಆಗುತ್ತೆ ಅದಕ್ಕೆ. ಇಲ್ಲಿ ಬಾಗಿಲು ಅಂದರೆ ಸಪ್ರೇಟ್ ಬರೆಯಬೇಕಂತ ಅವಶ್ಯಕತೆ ಇಲ್ಲ. ಥಿಯೇಟರ್ಸ್ ಹ್ಯಾವ್ ನಾಟ್ ಬೀನ್ ಓಪನ್ಡ್, ಯಾವ ರಿಮೈನ್ ಕ್ಲೋಸ್, ಯಾವ ಶೆಟ್ ಇಷ್ಟು ರೀತಿಯಲ್ಲಿ ಬರೀಬೋದು. ಯಾವ ರಿಮೈನ್ ಕ್ಲೋಸ್ ಅಂತ ಬರೀಬೋದು, ಯಾವ ಶೆಟ್ ಅಂತಲೂ ಬರೀಬೋದು. ಥಿಯೇಟರ್ಸ್ ನೋಡಿ, ಥಿಯೇಟರ್ಸ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಅಂದರೆ ಇದು ಬಹುವಚನ ಆಗುತ್ತೆ. ದೇ ಅನ್ನೋದು ಬರುತ್ತೆ. ದೇ ಯಾವ ರೀತಿ ಇಲ್ಲಿ ಹ್ಯಾವ್ ತೊಗೊಂಡಿದ್ವಿ. ದೇಗೆ ಯಾವ ರೀತಿ ತೊಗೊಂಡಿದ್ವಿ, ದೇ ಹ್ಯಾವ್ ತೊಗೊಂಡಿದ್ವಿ. ಶೆಟ್ ಅನ್ನೋ ಕ್ಲೋಸ್ ಬರ್ತೀವಿ. ಸರಿನಾ? ನೆಕ್ಸ್ಟು ಈ ರೀತಿ ಶೆಟ್ ಅಂತ ಬರೀಬೋದು. ಇನ್ನೊಂದು ನೋಡಿ, ಶೆಟ್ ತೆರೆದಿಲ್ಲ. ಶೆಟ್ ಫಾರ್ 14 months. ಡ್ಯೂ ಟು ಕೋವಿಡ್. ಥಿಯೇಟರ್ಸ್ ಹ್ಯಾವ್ಸ್ ನಾಟ್ ಬೀನ್ ಓಪನ್ಡ್ ಆರ್ ಹ್ಯಾವ್ಸ್ ರಿಮೈನ್ ಕ್ಲೋಸ್ ಶೆಟ್ ಫಾರ್ 14 months ಡ್ಯೂ ಟು ಕೋವಿಡ್ ಅಂತ ಬರೀಬೋದು. ಈ ರೀತಿಯ ಬರೀಬೇಕಾಗುತ್ತೆ ನೋಡಿ. ಈಗ ಇನ್ ಸ್ಟೇಟ್ ಅಂತ ಇನ್ ಸ್ಟೇಟ್ ನೋಡಿ. ಅನುವಾದ ಮಾಡಿದಾಗ ಥಿಯೇಟರ್ಗಳು ರಾಜ್ಯದಲ್ಲಿ ಡ್ಯೂ ಟು ಕೋವಿಡ್ನ ಕಾರಣದಿಂದಾಗಿ 14 ತಿಂಗಳಿಂದ ಕ್ಲೋಸ್ ಆಗಿವೆ, ಬಂದಾಗಿವೆ, ಬಾಯಿ ತೆರೆದಿಲ್ಲ. ಈ ರೀತಿಯಾಗಿ ಬರೀಬೋದು. ಈ ರೀತಿ ಮಾಡೋಕ್ಕಾಗುತ್ತೆ. ಇದು ಈ ವಾಕ್ಯವನ್ನು ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಇದೆ. ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ ಬರೀಬೋದು. ಪರ್ಫೆಕ್ಟ್ ಪ್ರೆಸೆಂಟ್ ಆಕ್ಟಿವ್ ವಾಯ್ಸಲ್ಲೂ ಬರೀಬೋದು. ಈ ರೀತಿಯಾಗಿ ಮಾಡೋಕ್ಕಾಗುತ್ತೆ. ಈಗ ಇನ್ನೊಂದು ವಾಕ್ಯನ ಬರ್ಕೊಂಡು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ.